ಇವತ್ತು ಇಡೀ ಭಾರತಾದ್ಯಂತ ಎಲ್ಲ ದುಡಿಯುವ ವರ್ಗದ ಕಾರ್ಮಿಕರು ಮತ್ತು ಅಸಂಘಟಿತ ವಲಯದ ಎಲ್ಲ ಕಾರ್ಮಿಕರು ಸೇರಿದಂತೆ ಸುಮಾರು ನೂರಾರು ಸಂಘಟನೆಗಳು ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು ಬಹಳ ಮಹತ್ವವಾದಂಥ ಒಂದು ವಿಚಾರಗಳು. ಯಾಕೆ ಅನ್ನುವಂಥದ್ದಾದರೆ, ನಾವು ಇವತ್ತಿನ ದಿವಸ ಬಂಡವಾಳಶಾಹಿಗಳನ್ನ, ಶ್ರೀಮಂತರನ್ನ, ಇವ್ರನ್ನ ಎರಡು ವರ್ಗಗಳಾಗಿ ಗುರುತಿಸ್ತೀವಿ. ಆದರೆ ಈ ಬಂಡವಾಳಶಾಹಿಗಳು, ಶ್ರೀಮಂತ ವರ್ಗ ಇವೆರಡೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಈ ಕಾರ್ಮಿಕರಿಗೆ ತಮ್ಮ ಕಂಪನಿಗಳಲ್ಲಿ ಮತ್ತು ಬೇರೆ ಬೇರೆ ವರ್ಗಗಳಲ್ಲಿ ದುಡಿಯುವಂಥ ಸಾಕಷ್ಟು ದೊಡ್ಡ ಸಂಖ್ಯೆಯ ಕಾರ್ಮಿಕರ ಒಂದು ಶ್ರಮವನ್ನು ಈ ಕಾರ್ಪೊರೇಟ್ ಕಂಪನಿಗಳ ಜೊತೆ ಸರ್ಕಾರದ ಒಂದು ಬೆಂಬಲದೊಂದಿಗೆ ನಮ್ಮ ಶ್ರಮವನ್ನು ದೋಚ್ತಾ ಇರುವಂಥದ್ದು ಕೂಡ ನಾವು ಇವತ್ತಿನ ದಿನ ಕಾಣ್ತಾ ಇದ್ದೀವಿ. ಈ ಕಾರ್ಮಿಕ ಹೋರಾಟ ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ, ಇದಕ್ಕೆ ನೂರಾರು ವರ್ಷಗಳ ಇತಿಹಾಸವೂ ಕೂಡ ಇದೆ. ಕಾರ್ಮಿಕರಿಗೆ ಬಹಳ ಹಿಂದೆ ಜೀತದ ಆಳುಗಳ ರೀತಿಯಲ್ಲಿ ದುಡಿಸ್ಕೊಳ್ತಾ ಇದ್ರು ಮತ್ತು ಕಡಿಮೆ ಸಂಬಳಗಳನ್ನ ಕೊಟ್ಟು ದುಡಿಸ್ಕೊಳ್ತಾ ಇದ್ರು. ಹೆಚ್ಚು ಸಮಯವನ್ನು ಕಾರ್ಮಿಕರಿಂದ ಶ್ರಮದ ಲೂಟಿಯನ್ನು ಹೊಡಿತಾ ಇದ್ರು ಈ ಕಾರ್ಪೊರೇಟ್ ಕಂಪನಿಗಳು ಮತ್ತು ಈ ಸರ್ಕಾರ ಸ್ವಾಮ್ಯದ ಕಂಪನಿಗಳು. ಅಲ್ಲಿಂದ ಏನು ಅಮೆರಿಕದ ಚಿಕಾಗೋ ನಗರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಮಿಕರು ಮುಷ್ಕರಕ್ಕೆ ಇಳಿದಂಥ ಸಂದರ್ಭದಲ್ಲಿ ಈ ಕಾರ್ಪೊರೇಟ್ ಶಕ್ತಿಗಳು ಮತ್ತು ಅವತ್ತಿನ ಸರ್ಕಾರಗಳು ಆ ಕಾರ್ಮಿಕರಿಗೆ ಗುಂಡೊಡೆದು ಸುಮಾರು ಜನ ಪ್ರಾಣವನ್ನು ಬಲಿ ತಗೊಂಡು, ಆದರೆ ಆ ರಕ್ತದ ಮಡುವಿನಲ್ಲಿ ಆ ಕಾರ್ಮಿಕರ ಸತ್ತಿರುವಂಥ ಸಂದರ್ಭದಲ್ಲಿ ರಕ್ತದ ಮಡುವಿನಲ್ಲಿ ತಮ್ಮ ಬಟ್ಟೆಗಳನ್ನ ಆ ರಕ್ತವನ್ನು ಹಚ್ಚಿ ನಾವು ಈ ಹೋರಾಟವನ್ನು ಮತ್ತೆ ಮುಂದುವರಿಸ್ತೀವಿ ಅಂತ ಅವತ್ತಿಗೂ ಕೂಡ ಪ್ರಾಣವನ್ನು ಕೊಟ್ಟಂಥ ವೀರ ಕಾರ್ಮಿಕ ಹುತಾತ್ಮರಿಗೆ ನಮನ ಸಲ್ಲಿಸಿ ಆವತ್ತಿನ ದಿನ ಕೆಂಪು ಅಜೆಂಡಗಳನ್ನ ಇಟ್ಟು, ಅಂದರೆ ಈ ಕೆಂಪು ಬಾವುಟಗಳು ಕಾರ್ಮಿಕರ ಒಂದು ರಕ್ತದ ಒಂದು ಬಟ್ಟೆ, ಅದು ಆ ಸಂಕೇತ, ಆ ಬಣ್ಣ. ಹಾಗಾಗಿ ಇವೆಲ್ಲ ಯಾಕೆ ಕೊಟ್ಟರು, ಯಾಕೆ ನಡೀತೀವಿ ಹೋರಾಟಗಳನ್ನುವಂಥದ್ದಾದರೆ, ನಮಗೆ 8 ಗಂಟೆಗಳ ಕಾಲ ಕೆಲಸ ಕೊಡಬೇಕು ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಯಾಗಬೇಕು. ಮಹಿಳಾ ಕಾರ್ಮಿಕರು ಕೂಡ ಈ ವಿಚಾರದಲ್ಲಿ ಸಂಪೂರ್ಣವಾದ ಹಕ್ಕುಗಳನ್ನ ಸಿಗುವಂಥ ರೀತಿಯಲ್ಲಿ ನೀವು ಈ ಸರ್ಕಾರಗಳು ಮಾಡಬೇಕು ಅನ್ನುವಂಥ ವಿಚಾರ ಬಹಳಷ್ಟು ಮುನ್ನೆಲೆಗೆ ಬಂತು. ಅದರಲ್ಲಿ ಮಹಿಳಾ ಹೋರಾಟಗಾರರು ಕ್ಲಾರಾ ಜೆಟ್ಕಿನ್ ಅವರು ಸೇರಿದಂತೆ ಇನ್ನೂ ಅನೇಕ ಮಹಿಳಾ ಹೋರಾಟಗಾರರು ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಾಳ ರಾಷ್ಟ್ರೀಯ ಮಟ್ಟದ ಗಮನ ಸೆಳೆಯುವಂಥ ಹಲವು ಸರ್ಕಾರಗಳನ್ನ ಮನಿಸುವಂಥ ಒಂದು ಹೋರಾಟಗಳನ್ನ ಮಾಡಿ ತಂದುಕೊಟ್ಟಂಥ ಈ ಕಾರ್ಮಿಕ ಕಾಯ್ದೆಗಳೇನಿದೆ, ಇವತ್ತು ಇದನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವಾಪಸ್ ಪಡೆಯಲಿಕ್ಕೆ ಹೊರಟಿದೆ. ಮತ್ತು ನಮ್ಮ ವಿರುದ್ಧವಾದಂಥ ಕಾರ್ಮಿಕ ವಿರುದ್ಧವಾದಂಥ ಒಂದು ಕಾನೂನುಗಳನ್ನು ಜಾರಿ ಮಾಡೋಕ್ಕೆ ಇವತ್ತು ಹೊರಟಿರುವಂಥದ್ದು ಕೂಡ ತುಂಬ ಅವೈಜ್ಞಾನಿಕ. ಯಾವುದು ಕಾರ್ಮಿಕ ಕಾನೂನುಗಳನ್ನ ಕಾರ್ಮಿಕರಿಗೆ ನೀಡದಂತೆಯೇ ಇವತ್ತು ವಿರುದ್ಧವಾಗಿ ಜಾರಿ ಮಾಡ್ತಾ ಇದ್ದಾರೆ ಅಂದರೆ 12 ಗಂಟೆಗಳ ಕಾಲ ಒಬ್ಬ ಕಾರ್ಮಿಕ ದುಡಿಮೆ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಮುಖ್ಯವಾದ ಅಂಶ. ಎರಡನೇ ಅಂಶ ಏನಪ್ಪ ಅಂತಂದರೆ, ಇಡೀ ಕಾರ್ಮಿಕರಿಗೆ ಇವತ್ತು 10 ಜನ ಇದ್ದರೆ ಸಾಕು, ಅವ್ರಿಗೆ PF ESI ಕೊಡಬೇಕು ಅನ್ನುವಂಥ ಒಂದು ಕಾನೂನಿತ್ತು. ಇವತ್ತು 100 ಜನ ಕಾರ್ಮಿಕರಿದ್ದರೂ ಕೂಡ PF ES ಕೊಡಬಾರ್ದು ಅನ್ನುವಂಥ ಅವೈಜ್ಞಾನಿಕ ಕಾನೂನುಗಳನ್ನ ಜಾರಿ ತರ್ತಾ ಇದ್ದಾರೆ. ಹಾಗೆಯೇ 300 ಸಂಖ್ಯೆಯಲ್ಲಿ ಕಾರ್ಮಿಕರು ಇದ್ರೂ ಕೂಡ ಲಾಸ್ ಅಂತ ಹೇಳಿ ಕಾರ್ಮಿಕರಿಗೆ ನಷ್ಟವನ್ನು ತೋರಿಸಿ ಕಾರ್ಮಿಕರಿಗೆ ಸಂಬಳ ಕೊಡದಂತೆ PF ESI ಕೊಡದಂತೆ ಸುಮಾರು ಕೋಟ್ಯಾಂತರ ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನು ಹೊಡೆಯಲಿದ್ದಕ್ಕೋಸ್ಕರ ಫ್ಯಾಕ್ಟ್ರಿಗಳನ್ನ ಮುಚ್ಚಿ ಮತ್ತೆ ತೆರೆಯುವಂಥದ್ದು, ಕಾರ್ಮಿಕರ ಒಂದು ಶ್ರಮವನ್ನು ಲೂಟಿ ಮಾಡುವಂಥ ಒಂದು ಅವೈಜ್ಞಾನಿಕ ಕಾನೂನುಗಳನ್ನ ತರ್ತಾ ಇದ್ದಾರೆ. ಮತ್ತು ಹಾಗೆಯೇ ಹೆಚ್ಚು ನಾವೇನಾದರೂ ಸಂಬಳ ಕೇಳಕ್ಕೆ ಹೋದರೆ ನಮಗೆ ಮಿನಿಮಮ್ ವೇಜಸ್ ಕೊಡಿ, ನಮಗೆಲ್ಲ ಸೌಲಭ್ಯಗಳು ಕೊಡಿ ಅಂತ ಕೇಳಕ್ಕೆ ಹೋದರೆ ನಮ್ಮ ಮೇಲೆ ಕೇಸ್ ಫೈಲ್ ಮಾಡುವಂಥ ಒಂದು ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ತರ್ತಾ ಇದ್ದಾರೆ. ನಾವು ಏನು ಕೇಳ್ತೀವೋ ಅದ್ರ ವಿರುದ್ಧ ನಮ್ಮ ವಿರುದ್ಧನೇ ಕೇಸ್ ಮಾಡುವಂಥದ್ದು ಕೂಡ ತರ್ತಾ ಇದ್ದಾರೆ. ಹಾಗಾಗಿ ಇಂಥ ಎಲ್ಲ 4 ಕಾರ್ಮಿಕ ಸಮಿತಿಗಳನ್ನ ರದ್ದುಪಡಿಸಿ ಮೊದಲು ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಿರುವಂಥ ಏನು ಕಾರ್ಮಿಕ ಇದ್ದಾರೆ ಆ ಗುತ್ತಿಗೆ ಪದ್ಧತಿಯನ್ನು ಕೂಡ ರದ್ದುಪಡಿಸಬೇಕು. ಹಾಗೆಯೇ ಸುಮಾರು 36,000 ರೂಪಾಯಿ ತಿಂಗಳಿಗೆ ಮಿನಿಮಮ್ ವೇಜಸ್, ಅಂದರೆ ಇವತ್ತಿನ ಒಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಲ್ಲಿ 36,000 ರೂಪಾಯಿ
ಕಾರ್ಮಿಕರಿಗೆ ಪ್ರತಿ ತಿಂಗಳ ವೇತನವನ್ನು ಜಾರಿ ಆಗಬೇಕು ಅನ್ನುವಂಥ ಈ ಮುಷ್ಕರ ಕರೆ ಕೊಟ್ಟಿದೆ. ಮತ್ತು ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಡಗಳನ್ನ ಕಟ್ಟಿರುವಂಥದ್ದು ನಾವು ನೋಡ್ತೀವಿ. ಎಲ್ಲಾದರೂ ಬಸ್ಸಲ್ಲಿ ಹೋದರೆ ಅಥವಾ ಎಲ್ಲಾದರೂ ಸ್ಕೂಟ್ರಲ್ಲಿ ಹೋದರೆ ಆ ಕಟ್ಟಡವನ್ನು ನಾವು ಕೆಳಗಡೆಯಿಂದ ಹೋಗಿ ಮೇಲೆ ತನಕ ನೋಡ್ತೀವಿ, ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡ ಕಟ್ಟಡ ಕಟ್ತಾ ಇದೀವಿ ಅಂತ. ಆದರೆ ಆ ಕಟ್ಟಡ